ಚಿತ್ರರಂಗ ಮತ್ತು ನಾಟಕ ರಂಗ ಈ ಎರಡರಲ್ಲಿ ನಿಮ್ಮ ಆಯ್ಕೆ ಏನಿರುತ್ತೆ? ಚಿತ್ರರಂಗನ, ಸೀರಿಯಲ್ಸಾ, ನಾಟಕನ? ನನಗೆ ಮಾಧ್ಯಮ ಯಾವತ್ತೂ ತುಂಬ ಹೇಳಿಲ್ಲ ಮೇಡಮ್, ನನಗೆ ಏನು ಅಂತ ದೊಡ್ಡ ವ್ಯತ್ಯಾಸ ಆಗಲ್ಲ. ಬಟ್ ಸಿನಿಮಾ ಆಫ್ಕೋರ್ಸ್ ಸಿನಿಮಾ ಫಸ್ಟ್ ಪ್ರಿಯಾರಿಟಿ. ಸಿನಿಮಾ ನಾಟಕ ಎರಡೂ ಇಷ್ಟಪಡ್ತೀನಿ. ಬಟ್ ನಾಟಕ ಅಂತೂ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಟೈಮ್ಗೆ ಅದನ್ನೇನೋ ಮಾಡ್ಕೊಳ್ಳೋದೆಲ್ಲ ತುಂಬ ಮೋಸ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ ನನಗೆ. ಸಿನಿಮಾ ಒಂದು, ನಾಟಕ, ಅದಾದಮೇಲೆ ಟೆಲಿವಿಷನ್, ಅಂದರೆ ಪ್ರಿಯಾರಿಟಿ ವೈಸ್ ಹೇಳೋದಾದರೆ. ಬಟ್ ನನಗೆ ಪಾತ್ರಗಳ ಹುಡುಕಾಟ ಇದೆ, ಮಾಧ್ಯಮ ಯಾವುದಾದ್ರೂ ಇರಲಿ. ಇನ್ನು ಏನೋ ಅಂದರೆ ಇನ್ನು ತುಂಬ ಇನ್ನೂ ಡೀಪಾಗಿ ಏನೋ ತುಂಬ ಪ್ಯಾಷನೇಟಾಗಿ ಏನೋ ಒಂದು ಮಾಡಬೇಕು, ಕಲ್ತು ಮಾಡಬೇಕು ಯಾವುದಾದ್ರೂ ಒಂದು ಪಾತ್ರನ. ನಾನಲ್ಲೋದ ಪಾತ್ರವನ್ನು ಯಾವುದಾದ್ರೂ ಒಂದು ಮಾಡಬೇಕು. ಯಾವುದಾದ್ರೂ ಹಂಗಿದ್ದೊಂದು ಪಾತ್ರ ಮನಸ್ಸಿನಲ್ಲಿ ಇದೆಯಾ? ನಂಗೆ ಹಿಂಗಿದ್ದೊಂದು ಆ ಥರದ್ದೇನೂ ಇಲ್ಲ. ಬಟ್ ಸಮಥಿಂಗ್ ಚಾಲೆಂಜಿಂಗ್. ಸಮಥಿಂಗ್ ವೆರಿ ಚಾಲೆಂಜಿಂಗ್. ನೀನು ತುಂಬ ಏನು ಇವಾಗ ಇರೋದಕ್ಕಿಂತ ಒಂದು 50 kg ಸಣ್ಣ ಆಗಿನೋ, ಇನ್ನೊಂದು 50 kg ದಪ್ಪ ಆಗಿನೋ, ನೀನಲ್ಲದ ಒಂದು ಪಾತ್ರ, ಏನೋ ಬೇರೆ ಮ್ಯಾನರಿಸಮ್ಮು, ಯಾರಿಂದನೋ ಕಲಿತು ಮಾಡೋ ಥರದ್ದು ತುಂಬ ಆಸೆ ಇದೆ. ಅದು ಮಾಧ್ಯಮ ಯಾವುದಾದ್ರೂ ಆಗಿರಲಿ. ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ ಮೇಡಮ್. ನನಗೆ ಆ ಥರದ್ದೆಲ್ಲ ಏನೂ ಇಲ್ಲ. ಕನ್ನಡದಾದರೆ ತುಂಬ ಒಳ್ಳೆಯದು, ಬಿಕಾಸ್ ನನ್ನ ಜನ ನೋಡಿದ್ದಾರೆ. ಸೊ ಅವ್ರಿಗೆ ಮತ್ತೆ ಅವ್ರಿಗೊಂಥರ ಖುಷಿನೂ ಆಗುತ್ತೆ, ಬೇರೆ ಥರ ಪಾತ್ರಗಳನ್ನ ಮಾಡ್ಬೋದು, ಮಾಡ್ತಾನೆ ಇವನು ಅನ್ನೋ ಥರ. ಆ ಥರ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಎಲ್ಲ ಏನಿಲ್ಲ, ಪಾತ್ರದ ಹುಡುಕಾಟ ಅಷ್ಟೇ. ಜೀವನದಲ್ಲಿ ಯಾರಿಗಾದರೂ ನಾನು ತುಂಬ ಋಣಿ ಇದ್ದೀನಿ ಅಂದರೆ ಯಾರಿಗೆ ನೀವು? ಅಪ್ಪ ಅಮ್ಮ ಮತ್ತು ಈಗೇನು ಜನ ನೋಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ ಜನ ಅಷ್ಟೇ, ಅವ್ರುಗಳಿಗೆ. ಅಪ್ಪ ಅಮ್ಮ ಫಸ್ಟು. ಅಂದರೆ ಈ ಥರದೊಂದು ದೇಹ, ಒಂದು ರೂಪ, ಆ ಥರದ್ದೊಂದು ಮನೆ, ಒಂದು ಸಂಸ್ಕಾರ. ಅದಾದಮೇಲೆ ನನ್ನದೊಂದು ಆಯ್ಕೆ, ಅದನ್ನು ಜನ ನೋಡಿದ್ದಿರ್ಬೋದು, ಪ್ರೀತಿಸಿರ್ಬೋದು, ಅವ್ರಿಗೆ ನಾನು ಋಣಿಯಾಗಿರ್ತೀನಿ ಅಷ್ಟೇ. ತುಂಬ ರಿಗ್ರೆಟ್ ಮಾಡೋದೇನಾದರೂ ಇದೆಯಾ ಜೀವನದಲ್ಲಿ? ರಿಗ್ರೆಟ್ ಅಂತ ಇಲ್ಲ. ನಾನು ಹೇಳಿ ಏನೇ ಅದು ನನ್ನ ಏರಿಳಿತಗಳು ಏನೇ ಇದ್ರೂ ಎಲ್ಲದಕ್ಕೂ ನಾನೇ ಜವಾಬ್ದಾರ. ಹಾಗಾಗಿ ಅದ್ರ ಬಗ್ಗೆ ರಿಗ್ರೆಟ್ ಇಲ್ಲ ನನಗೆ. ಬಟ್ ಇವತ್ತು ಏನು ಎಂಟರ್ಟೈನ್ಮೆಂಟ್ ಮೀಡಿಯಮ್ ಕೆಲಸ ಮಾಡ್ತಿದೆ, ಅಥವಾ ನಮ್ಮ ಸುತ್ತಮುತ್ತ ನಾವೇನು ನೋಡ್ತಾ ಇದ್ದೀವಿ, ಅದಕ್ಕೊಂದು ಸ್ಕೇಲ್ ಹಾಕಿ, ಮಾನದಂಡ ಹಾಕಿ, ಇವರೆಲ್ಲ ಗ್ರೇಟ್ ಅಂತನೋ ಅಥವಾ ಏನೋ ಬಿಂಬಿಸೋ ಒಂದು ಪ್ರಯತ್ನ ಇದೆಯಲ್ಲ, ಅದನ್ನೆಲ್ಲ ನೋಡಿದಾಗ ಇದು ಹೀಗಾಗತ್ತೆ ಅಂತ ಗೊತ್ತಿರೋ ಪ್ರಾಯಶಾಲಿಗೆ ಬರ್ತಾರಿಲ್ಲ ಅನ್ನೋ ಥರದ್ದು. ಇಟ್ಸ್ ನಾಟ್ ಎ ರಿಗ್ರೆಟ್. ಅಂದರೆ ಎಲ್ಲದಕ್ಕೂ ಒಂದು ಕಲಿಕೆ ಇರಬೇಕು ಅಂತ ಅನಿಸುತ್ತೆ ನನಗೆ. ಅಂದರೆ ನಾವು ಹೆಂಗೆ ಸ್ಕೂಲಲ್ಲಿ ಓದಿ ಒಬ್ಬ ಡಾಕ್ಟ್ರೋ, ಇಂಜಿನಿಯರೋ, ವಾಟ್ ಎವರ್ ದ ಪ್ರೊಫೆಷನ್ ಯು ಚೂಸ್, ಯು ಬಿಕಮ್ ದಟ್. ಅದಕ್ಕೊಂದು ಸಣ್ಣ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಸಣ್ಣ ಎಜುಕೇಷನ್ನು, ಒಂದು ತಾಲೀಮ್ ಅಂತ ಆಗಿರುತ್ತೆ ನಿಮಗೆ. ಅದಾದಾಗ ಅದು ಕೊಡೋ ರಿಸಲ್ಟ್ಗೂ, ಅದು ಕೊಡೋ ಬೆಳವಣಿಗೆಗೂ, ಸುಮ್ಮನೆ ಏನೋ ಅಳಕ್ಪುಳಕ್ಕೋ ಏನೋ ಮಾಡಿ ಅದಕ್ಕೊಂದು ಲೈಫ್ ಇರಲ್ಲ. ಅದನ್ನು ಆರಿಸ್ಕೊಂಡು ಬಂದು ಚೆಕ್ ಮಾಡೋಣ, ನೋಡೋಣ ಅಂತ ಬಂದವ್ರಿಗೆ ಏನೋ ಒಂದು ಆಗುತ್ತೆ, ಅದನ್ನು ಸ್ಕೇಲ್ ಅಂತ ತೊಗೋತಾರಲ್ಲ, ಅದು ತುಂಬ ಭಯ ಹುಟ್ಟಿಸುತ್ತೆ ನನ್ನಲ್ಲಿ. ಬಟ್ ಫ್ಯೂಚರ್ ಅದನ್ನು ನಂಬಿ ಫ್ಯೂಚರ್ ಇರೋದಿಲ್ಲ. ಗೊತ್ತಿಲ್ಲ. ಅಂದರೆ ಈಗ ನಾವು ಮುಂಚೆ ಅಂದ್ಕೊಂಡಿರಲಿಲ್ಲ. ಅಂದರೆ ಈಗ ನಾವು ಶುರು ಮಾಡಿದಾಗ, ನಮ್ಮ ಈ ಜೀವನ ಶುರು ಮಾಡಿದಾಗ, ಇಲ್ಲಿ ಈ ಥರದೊಂದು ತರಬೇತಿ ತೊಗೊಂಬಂದಿದ್ರೆ ಈ ಥರದ್ದು ಕೆಲಸಗಳು ಸಿಗುತ್ತೆ ಅಂತ. ಯಾಕಂದ್ರೆ ನಮ್ಗೆ ಕೆಲಸಗಳು ಸಿಗ್ತಾ ಇದ್ದೆ ಹಾಗೆ. ಇವತ್ತಿನಷ್ಟು ಕಾರ್ಪೊರೇಟ್ ಲೆವೆಲಲ್ಲಿ ಏನು ಕೆಲಸಗಳಾಗ್ತಿರ್ಲಿಲ್ಲ. ಈಗ ನಾವು ಯಾವುದೊಂದು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ, ಸರ್ ಇದು ಯಾವುದೊಂದು ರೋಲ್ ಮಾಡಬೇಕು ಅಂದರೆ ಬನ್ನಿ, ಒಂದು ಗೆಟಪ್ ಚೇಂಜ್, ಲುಕ್ ಟೆಸ್ಟ್ ಮಾಡ್ತೀವಿ, ಡೈಲಾಗ್ ಟೆಸ್ಟ್ ಮಾಡ್ತೀವಿ, ಆಡಿಷನ್ ಮಾಡ್ತೀವಿ, ಈ ಥರದ್ದೆಲ್ಲ ನನ್ನ ಕಾಲಕ್ಕೆ ಇರಲಿಲ್ಲ ಅದು. ಅಂದರೆ ನಾವು ಶುರು ಮಾಡಿದಾಗ ನನ್ನ ಸರ್ಕಲ್ಲು ಯಾರು ನನ್ನ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ರು ಅವರು, ಅವನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಅವ್ನು ಕರಿ, ಅವ್ನಿಗೆ ಈ ಪಾತ್ರ ಕೊಡು, ಈ ಥರದ್ದು ರೋಲ್ ಚೆನ್ನಾಗಿರುತ್ತೆ ಅವನಿಗೆ, ಈ ಥರದ್ದು ನಡೀತಿತ್ತು. ಓಕೆ, ಇದು ತಪ್ಪಲ್ಲ. ಅಂದರೆ ಈ ಕಾರ್ಪೊರೇಟ್ ಲೆವೆಲ್ನಲ್ಲಿ ನಿಮ್ಮನ್ನು ಒಂದು ಎಲ್ಲದಕ್ಕೂ ಒಳಪಡಿಸೋದಿದೆಯಲ್ಲ, ಕರೆಕ್ಟು. ಈಗ ಅದಕ್ಕೆ ಒಂದು ತಾಲೀಮ್ ಅಂತ ಬೇಕಿಲ್ಲ ಅವಾಗ ಅವನಿಗೆ. ಈಗ ಅವ್ರಿಗೆ ಗೊತ್ತಿತ್ತು, ನನಗೆ ಮುಂಚೆ ನನ್ನ ಜೊತೆ ಕೆಲಸ ಮಾಡೋರು ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಿತ್ತು, ಹಾಗಾಗಿ ತೊಗೋತಾಯಿದ್ರಿ. ಈಗ ಅದು ಅವೆಲ್ಲ ಅವಶ್ಯಕತೆ ಇಲ್ಲ. ನೀನು ಹಿಂದೆ ಲಕ್ಷ್ಯ ಮಾಡಿರೋ, ಇವಾಗ ಏನು ಮಾಡ್ತೀಯಾ ತೋರಿಸು ನನಗೆ, ನಾನು ಇದೊಂದು ಕೊಡ್ತೀನಿ, ಮಾಡ್ತೀಯಾ ಅಂತ. ಸೊ ಗೊತ್ತಿಲ್ಲ, ಅದು ಸರಿ ಇರ್ಬೋದು. ಬಟ್ ನಮಗೆ ಕೆಲವು ವಿಷಯಗಳಲ್ಲಿ ಅವರು ಹ್ಯಾಂಡಲ್ ಮಾಡ್ತಾ ಇರೋ ರೀತಿ ಅಥವಾ ಆರಿಸ್ಕೋತಾ ಇರೋ ವಿಷಯಗಳನ್ನ ನೋಡಿದಾಗ, ಇದು ಯಾಕೋ ಇದು ಹಿಂಗೆಲ್ಲ ಸರಿ ಇಲ್ವಲ್ಲ ಇದು ಕೆಲವೆಲ್ಲ ಅಂತ ಅನಿಸುತ್ತೆ. ಓಕೆ.